ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಿದ್ದೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಪಲಾವ್ನ ಹೇಗೆ ಮಾಡೋದು ಅಂತ. ಇದಕ್ಕೆ ನಾನು ತೊಗೊಂಡಿದ್ದೀನಿ 100 ಗ್ರಾಮ್ ಆಗುವಷ್ಟು ಪನ್ನೀರನ್ನ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡದಾಗೂ ಮಾಡ್ಕೋಬೋದು, ಇಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಬೇಕಾದರೆ ಕ್ಯೂಬ್ಸ್ನ ಕಟ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿನ ತಗೊಂಡು ಸಣ್ಣ ಸ್ಲೈಸಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಆದ ನಂತರ ಒಂದು ದೊಡ್ಡ ಟೊಮೊಟೊ ತೊಗೊಂಡು ಅದನ್ನು ಅಷ್ಟೇ ಸಣ್ಣ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 10ರಿಂದ 12 ಹಸಿರು ಮೆಣಸಿನ್ಕಾಯಿ, ಹಾಗೆ ನಾನು ಸ್ವಲ್ಪ ಕ್ಯಾರೆಟ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ದೊಡ್ಡದಾಗಿ ನೀಟಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿನ ಒಂದು ಅರ್ಧ ಬೌಲ್ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವತ್ತು ನಾನು ಬಾಸುಮತಿ ರೈಸ್ನ ಯೂಸ್ ಮಾಡ್ತಿದ್ದೀನಿ. ಸುಮಾರು 2 ಕಪ್ ಆಗುವಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ನಾನು ಇನ್ನು ತೊಳೆದಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ತೊಳೆದ್ಬಿಟ್ಟು ಹಾಕ್ತೀನಿ. ಇದನ್ನು ನೆನೆಸಿ ಕೂಡ ನೀವು ಇಟ್ಟು ಹಾಕ್ಬೋದು. ನಾನು ಇವತ್ತು ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ ಆ ಸಾಮಗ್ರಿಗಳನ್ನ ಬಳಸಿ ನಾವು ಈಸಿಯಾಗಿ ರೆಸ್ಟೋರೆಂಟಲ್ಲಿ ಮಾಡೋ ಥರ ಅಷ್ಟೇ ಟೇಸ್ಟಿಯಾಗಿ ನಾವು ಮನೇಲಿ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬೀನ್ಸ್ ಕೂಡ ತೊಗೊಂಡಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನೆನೆಸಿಟ್ಟಿರೋ ಬಟಾಣಿನ ಯೂಸ್ ಮಾಡ್ತಾಯಿದ್ದೀನಿ. ಇದು 1 ಬಟಾಣಿ ನೆನೆಸ್ಬಿಟ್ಟು ಇಟ್ಟಿರೋದು. ಹಸಿ ಬಟಾಣಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಇಷ್ಟೇ ಸಾಮಗ್ರಿಗಳು ಸಾಕು. ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ನ ತೊಗೊಂಡು ಅದನ್ನು ಸ್ವಲ್ಪ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಕುಕ್ಕರ್ ಕಾದ ನಂತರ ನಾನು ಅದನ್ನು ಪನ್ನೀರನ್ನ ನಾನು ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ತುಪ್ಪನ ತೊಗೊಂಡು ಅದನ್ನು ನೀಟಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊತೀನಿ. ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ. ನಿಮಗಿನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಕೂಡ ತುಪ್ಪ ಹಾಕ್ಕೋಬೋದು. ನನಗೆ ಅಷ್ಟೇ ಸಾಕು ಅನ್ನಿಸ್ತು, ಹಾಗಾಗಿ ನಾನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಕಡಿಮೆ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಪನ್ನೀರನ್ನ ಅದರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಇಟ್ಟರೆ ನಾವು ತುಪ್ಪನೂ ಸೀದಿರೋ ಸ್ಮೆಲ್ ಬರುತ್ತೆ, ಮತ್ತು ಪನ್ನೀರು ಕೂಡ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿಬಿಡುತ್ತೆ. ಈಗ ಪನ್ನೀರನ್ನ ಹಾಕಿ ಅದನ್ನು ನೀಟಾಗಿ ರೋಸ್ಟ್ ಮಾಡ್ತಿದ್ದೀನಿ ನಾನು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಅದನ್ನು ರೋಸ್ಟ್ ಮಾಡಿದ್ರೆ ಸಾಕು. ತುಂಬ ಡೀಪ್ ಫ್ರೈ ಮಾಡೋದೇನು ಬೇಡ. ಲೈಟಾಗಿ ನಾವು ಅದನ್ನು ಬಿಸಿ ಮಾಡಿಕೊಂಡ್ರೆ ಅಷ್ಟೇ ಸಾಕಾಗುತ್ತೆ. ನೋಡಿ, ಈ ಥರ ತಳ ಹಿಡ್ದಿರುತ್ತೆ. ಅದನ್ನು ನಾವು ತಕ್ಕೊಂಡು ನೀಟಾಗಿ ಅದನ್ನು ಸ್ವಲ್ಪ ಹಂಗೆ ಬಾಡಿಸ್ಕೋಬೇಕು. ತುಪ್ಪನ ಯೂಸ್ ಮಾಡೋದ್ರಿಂದ ಪನ್ನೀರು ನಮಗೆ ಡಿಫ್ರೆಂಟ್ ಟೇಸ್ಟನ್ನು ಕೊಡುತ್ತೆ, ಮತ್ತು ತುಂಬ ಚೆನ್ನಾಗೂ ಕೂಡ ಇರುತ್ತೆ ಟೇಸ್ಟು. ಹಾಗಾಗಿ ನಾನು ತುಪ್ಪನ ಯೂಸ್ ಮಾಡ್ತೀನಿ. ನೀವು ಅಷ್ಟೇ ತುಪ್ಪನ ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಸ್ವಲ್ಪ ಲೈಟಾಗಿ ಅದು ಫ್ರೈ ಆಗಿದೆ. ಹಾಗಾಗಿ ನಾನು ಪನ್ನೀರನ್ನ ಒಂದು ಪ್ಲೇಟಿಗೆ ನಾನು ಅದನ್ನು ತೆಗೆದಿಟ್ಕೊತೀನಿ. ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದೇ ಪಾತ್ರೆಗೆ ಅದಕ್ಕೆ ನಾನಿವಾಗ ಪಲಾವ್ ಐಟಮ್ಸ್ನ ಸೇರಿಸ್ತಾ ಇದ್ದೀನಿ. 2ರಿಂದ 3 ಪಲಾವ್ ಎಲೆ ತೊಗೊಂಡಿದ್ದೀನಿ. ಸ್ವಲ್ಪ ಮತ್ತು ಒಣಗಿಸಿಟ್ಟಿರೋ ಅಂತಹ ಮೆಂತ್ಯ ಸೊಪ್ಪು, ಹಾಗೆ ಹೂವು ಬರುತ್ತಲ್ಲ ಆ ಹೂವು ತೊಗೊಂಡಿದ್ದೀನಿ. ಹಾಗೆ 2 ಮರಾಠಿ ಮೊಗ್ಗನ್ನು ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಚಕ್ಕೆ, ಹಾಗೆ ಕಲ್ಲು ಹೂವು, ಹಾಗೆ ಸ್ವಲ್ಪ ಓಂಕಾಳನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಲವಂಗ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ನಾನು ಆ ತುಪ್ಪಕ್ಕೆ ಹಾಕಿ ಅದನ್ನು ಹಂಗೆ ಫ್ರೈ ಮಾಡ್ತೀನಿ ಅದೇ ಪಾತ್ರೆಯಲ್ಲಿ.
ಇದನ್ನೆಲ್ಲ ನೀಟಾಗಿ ನಾವು ಫ್ರೈ ಆದಮೇಲೆ ಈಗ ನಾವು ಅದನ್ನು ನೀಟಾಗಿ ಸ್ವಲ್ಪ ಬಾಡಿಸ್ಬೇಕು. ಅದೆಲ್ಲ ಆದಮೇಲೆ ನಾವು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿನ ಸೇರಿಸ್ಬೇಕಾಗುತ್ತೆ. ಈಗ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿನೆಲ್ಲ ಹಾಕಿ ನೀಟಾಗಿ ನಾವು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ನೀವು ಯಾವುದನ್ನು ಹಾಕಿರ್ತೀರೋ ಅದರಲ್ಲಿ ನೀಟಾಗಿ ನಾವು ಅದನ್ನು ಫ್ರೈ. ನಾವು ಯಾವುದೇ ರೀತಿ ಪಲಾವ್ ಮಾಡಬೇಕಾದ್ರೆ ಆಗಲಿ, ಬಿರಿಯಾನಿ ಮಾಡಬೇಕಾದ್ರೆ ಆಗಲಿ, ಈರುಳ್ಳಿನ ಜಾಸ್ತಿ ಯೂಸ್ ಮಾಡಬೇಕು. ಹಾಗೆ ಆ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ನೀಟಾಗಿ ಅದನ್ನು ಬೇಯಿಸಬೇಕು. ಅದನ್ನು ಎಷ್ಟು ನಾವು ಬೇಯಿಸ್ತೀವೋ ಅಷ್ಟು ನಮಗೆ ಬಿರಿಯಾನಿನೇ ಆಗಲಿ, ಪಲಾವ್ ಆಗಲಿ ತುಂಬ ಟೇಸ್ಟ್ ಬರೋದು ಈರುಳ್ಳಿಯಿಂದನೇ. ಸೊ ಹಂಗಾಗಿ ನೀಟಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು, ಎಣ್ಣೆಲಿ ನೀಟಾಗಿ ಬೇಯಿಸ್ಬೇಕು ಅದನ್ನು. ನೋಡಿ, ನಾನು ಅದನ್ನು ನೀಟಾಗಿ ಬಾಡಿಸ್ತಾ ಇದ್ದೀನಿ. ಕೈ ಆಡಿಸ್ತಿರ್ಬೇಕು ಆವಾಗವಾಗ. ನೋಡಿ, ಚೆನ್ನಾಗಿದು ಬೇಯ್ತಿದೆ. ಇವಾಗ ಇದ್ರ ಜೊತೆಗೆ ನಾವು 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಅದನ್ನು ಬಾಡಿಸ್ಬೇಕಾಗುತ್ತೆ. ಅದರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಆ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಬೇಕಾಗುತ್ತೆ. ಹಸಿರು ಮೆಣಸಿನ್ಕಾಯಿ ಬೇಡ ಅಂದರೆ ನಿಮಗೆ ನೀವು ಖಾರದ ಪುಡಿ ಕೂಡ ಸೇರಿಸ್ಕೋಬಹುದು. ನಾನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಅದನ್ನು ಅಷ್ಟೇ ನೀಟಾಗಿ ಅದರಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಆ ಥರ ನೀಟಾಗಿ ಬೆಂದು ಆ ಥರ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊತಾ ಇರಬೇಕು. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಏನೇ ಹಾಕಿದ್ರೂ ಕೂಡ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಬೇಯಿಸ್ಬೇಕು. ನಾವು ಬೇಯಿಸಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ. ಆ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಇದು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋವರೆಗೂ ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ರೋಸ್ಟ್ ಆಗಿದೆ. ಈಗ ನಾನು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಹುಳ್ಳಿಕಾಯಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಬಂದಿದ್ದು ಯಾವ ತರಕಾರಿ ಬೇಕಾದರೂ ನೀವು ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಇವೆರಡನ್ನ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಯಾವ್ದು ಬೇಕಾದರೂ ತರಕಾರಿನ ಸೇರಿಸ್ಬೋದು. ಇದು ಅಷ್ಟೇ ನೀಟಾಗಿ ಎಣ್ಣೆಲಿ ಫ್ರೈ ಆಗೋವರೆಗೂ ಎಲ್ಲದನ್ನು ಕೂಡ ನೀಟಾಗಿ ಆ ಥರ ಬಾಡಿಸ್ಬೇಕು. ಇದಾದ ನಂತರ ನಾನು ತೊಳೆದಿಟ್ಕೊಂಡಿರೋ ಅಂತಹ ಬಟಾಣಿನ ಸೇರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ನಾವು ಸೇರಿಸಿ ಅದರಲ್ಲಿ ಬಾಡಿಸ್ಬೇಕು. ಇದೆಲ್ಲದನ್ನು ನೀಟಾಗಿ ನಾವು ಸೇರಿಸಿ ಫ್ರೈ ಮಾಡಬೇಕು. ಅದು ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬರೋವರೆಗೂ ನಾವು ನೀಟಾಗಿ ಫ್ರೈ ಮಾಡಬೇಕಾಗತ್ತೆ. ಇದನ್ನು ಯಾವುದೇ ರೀತಿ ರಿಸ್ಕ್ ಅಂತ ಆಗಲ್ಲ ಇದು. ಯಾಕೆ ಅಂದರೆ ನಾವು ಯಾವುದೇ ಕೂಡ ಮಸಾಲೆನ ನಾವು ರುಬ್ಬಿ ಮಾಡ್ತಿಲ್ಲ, ಹಾಗೆ ಮಾಡ್ತಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈಗ ಕೆಲವ್ರಿಗೆ ಮಸಾಲೆ ತಿನ್ನೋಕ್ಕೆ ಬೋರ್ ಆಗಿರೋರು ಈ ಥರನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊ ಕೂಡ ಸೇರಿಸ್ತಾ ಇದ್ದೀನಿ. ಇದು ಕೂಡ ಹಾಗೆ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಬೇಕು ನಾವು.
ಮಸಾಲೆ ಐಟಮ್ ಬೇಡ ಅನ್ನೋರು ಈ ಥರ ಸಿಂಪಲ್ಲಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಈ ಥರ ಪಲಾವ್ನ ಮಾಡಿಕೊಂಡು ತಿನ್ಬೋದು. ಇದನ್ನು ನೀವು ಮಸಾಲೆ ಕೂಡ ರೆಡಿ ಮಾಡಿ ಮಾಡ್ಬೋದು. ಇದೇ ಸೇಮ್ ಮೆಥಡ್ ಯೂಸ್ ಮಾಡಬೇಕಾಗುತ್ತೆ. ಆದರೆ ಅದಕ್ಕೆ ಮಸಾಲೆ ಬೇರೆ ಇದೆ, ಅದನ್ನು ನಾವು ಸೇರಿಸ್ಕೊಂಡು ಮಸಾಲೆನ ರುಬ್ಬಿಟ್ಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ. ಟೊಮೊಟೊ ಹಂಗೆ ಬೇಯಿಸ್ತಾ ಇದ್ದೀನಿ ನಾನು. ಇದೆಲ್ಲ ಸ್ವಲ್ಪ ನೀರಿನ ಅಂಶ ಹೋದ್ಮೇಲೆ ಅದು ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಇದಾದ ನಂತರ ನಾನು ಅದಕ್ಕೆ ಸ್ವಲ್ಪ ಒಂದು 1/4 ಬೌಲ್ ಆಗುವಷ್ಟು ಅದಕ್ಕೆ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರನ್ನ ಸೇರಿಸೋದ್ರಿಂದ ಟೇಸ್ಟು ತುಂಬ ಡಿಫ್ರೆಂಟಾಗಿ ಬರುತ್ತೆ ಹಾಗೂ ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಮೊಸರೆಲ್ಲ ಹಾಕಿ ನಾವು ನೀಟಾಗಿ ಅದನ್ನು ಮತ್ತೆ ಫ್ರೈ ಮಾಡ್ತಾಯಿದ್ದೀವಿ. ಇದೆಲ್ಲ ಫ್ರೈ ಆದಮೇಲೆ ನಾನಿವಾಗ ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರೋಂತಹ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮಗಿನ್ನ ಸ್ವಲ್ಪ ಬೇಕಂದರೆ ಆ್ಯಡ್ ಮಾಡ್ಬೋದು. ಸೊ ಮಸಾಲೆ ಕಡಿಮೆನೇ ಇರಲಿ ಅಂತಂದರೆ 2 ಸ್ಪೂನ್ ಸಾಕಾಗುತ್ತೆ. 2 ಸ್ಪೂನ್ ಧನಿಯಾ ಪೌಡರ್ನ ಹಾಕಿ ನೀಟಾಗಿ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಮಾತ್ರ ಯೂಸ್ ಮಾಡಬೇಕು, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು. ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಲ್ಲದರಲ್ಲೂ ಹಸಿ ಸ್ಮೆಲ್ ಹೋಗಿ ಯಾವ ಥರ ಎಣ್ಣೆ ಬಿಟ್ಕೊಳ್ತಿದೆ ಅಂತ. ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಎಲ್ಲದು ಚೆನ್ನಾಗಿ ಬೆಂದು ಈ ಥರ ಎಣ್ಣೆ ಬಿಟ್ಕೊಂಡಷ್ಟು ನಮಗೆ ಪಲಾವ್ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ ನೋಡಿದ್ರೇ ಗೊತ್ತಾಗುತ್ತೆ, ಎಲ್ಲ ನೀಟಾಗಿ ಈರುಳ್ಳಿ ಎಲ್ಲ ಕೂಡ ಬೆಂದಿದೆ, ನೀಟಾಗಿ ಎಣ್ಣೆ ಸಹ ಬಿಟ್ಕೊಂಡಿದೆ. ಈ ಥರ ನೀಟಾಗಿ ಬಾಡಿಸಿದಷ್ಟು ನಮಗೆ ರುಚಿ ಜಾಸ್ತಿ ಇರುತ್ತೆ. ಈಗ ಇದಕ್ಕೆ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು ಈ ಲೋಟದಲ್ಲಾಗುವಷ್ಟು 3 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಬಾಸುಮತಿ ರೈಸು ಜಾಸ್ತಿ ನೀರು ಅಬ್ಸರ್ವ್ ಮಾಡೋದಿಲ್ಲ, ಹಾಗಾಗಿ ನೀರನ್ನ ನಾವು ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ. 2 ಲೋಟ ಅಕ್ಕಿಗೆ 3 ಲೋಟ ನೀರು ಅಥವಾ 3.5 ಲೋಟ ನೀರು ಹಾಕ್ಕೊಂಡ್ರೆ ಸಾಕು. ನಮಗೆ ನೀಟಾಗಿ ಬೆಂದು ಉದುರುದುರಾಗಿರುತ್ತೆ. ಈಗ ನಾನು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ನಾವು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ಈಗ ಸ್ವಲ್ಪ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು 2 ಸಾರಿ ತೊಳೆದಿಟ್ಕೊಂಡಿರೋ ಅಂತಹ ಬಾಸುಮತಿ ಅಕ್ಕಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿದ ನಂತರ ನಾವು ಜಾಸ್ತಿ ಅದನ್ನು ನಾವು ಸ್ಪೂನಿಂದ ತಿರುಗಿಸಿದ್ವಿ ಅಂತ ಅಂದರೆ ಅದು ಅಕ್ಕಿ ಉದ್ದ ಇರೋದ್ರಿಂದ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಅದನ್ನು ಜಾಸ್ತಿ ತಿರುಗಿಸ್ಬಾರ್ದು. ಒಂದು 2-3 ಸಲ ಲೈಟಾಗಿ ಅದನ್ನು ತಿರುಗಿಸ್ಬಿಟ್ಟು ಹಾಕಿ ಬಿಡಬೇಕು. ಇದಾದ ನಂತರ ನಾನು ಅದಕ್ಕೆ ನೋಡಿ ಈ ಥರ ನೀಟಾಗಿ ಸ್ವಲ್ಪ ತಿರುಗಿಸ್ಬಿಟ್ಟು ಹಾಗೆ ಬಿಡಬೇಕು. ಅಕ್ಕಿ ನೀರಲ್ಲಿ ನೆಂದಿರೋದ್ರಿಂದ ಅದು ಕಟ್ಟಾಗಿಬಿಟ್ರೆ ಅದು ಚೆನ್ನಾಗಿ ಬರೋದಿಲ್ಲ ಅಷ್ಟು. ಹಾಗಾಗಿ ಅದನ್ನು ಜಾಸ್ತಿ ಇದು ಮಾಡಬಾರ್ದು. ಇದಾದ ನಂತರ ನಾನು ತೆಗೆದಿಟ್ಕೊಂಡಿರೋಂತಹ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ. ಅಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡಿರುತ್ತಲ್ಲ, ಅದನ್ನು ಸ್ವಲ್ಪ ಬಿಡಿ ಮಾಡಿ ನಾವು ಹಂಗೆ ಸ್ಪ್ರೆಡ್ ಮಾಡಬೇಕು ಎಲ್ಲ ಕಡೆ. ಪನ್ನೀರೆಲ್ಲ ಹಾಕಿದ್ದಾದಮೇಲೆ ಸ್ವಲ್ಪ ತುಪ್ಪ ಇತ್ತು, ಅದನ್ನು ಹಂಗೆ ಅದರಲ್ಲೇ ಹಾಕ್ತಾಯಿದ್ದೀನಿ. ಇದಾದಮೇಲೆ ನಾನು ಅದ್ರ ಜೊತೆಲೇ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದಿತ್ತಲ್ಲ, ಅದನ್ನು ನಾನು ಅದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ.
ಇದನ್ನೆಲ್ಲ ಸೇರಿಸಿ ನಾವು ಇನ್ನೊಂದು ಸಾರಿ ಫೈನಲಲ್ಲಿ ಇದೊಂದು ಸಾರಿ ನಾವು ಮತ್ತೆ ಒಂದು 2ರಿಂದ 3 ಸಲ ಸ್ವಲ್ಪ ನಿಧಾನಕ್ಕೆ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಈ ಥರ ಒಂದು 2-3 ಸಲ ಅಷ್ಟೇ ಮಿಕ್ಸ್ ಮಾಡಬೇಕು, ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಇದನ್ನು ಹಾಗೆ ಬಿಡಬೇಕು. ಇದನ್ನು ಒಂದು ವಿಷಲ್ ತೊಗೊಂಡ್ರೆ ಸಾಕು. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ತೊಗೊತೀನಿ ಅಷ್ಟೇ. ಯಾಕೆ ಬಾಸುಮತಿ ರೈಸು ಒಂದು ವಿಷಲ್ ಆದರೆ ಸಾಕು, ನೀಟಾಗಿ ಅನ್ನ ಬೆಂದಿರುತ್ತೆ. ಸೋನಾ ಮಸೂರಿ ಅಕ್ಕಿಲಿ ಮಾಡ್ತೀವಿ ಅಂತಂದರೆ 2 ವಿಷಲ್ ತೊಗೊಳ್ಳಿ. ಬಾಸುಮತಿ ಆಗಿರೋದ್ರಿಂದ ಒಂದೇ ವಿಷಲ್ ಸಾಕು. ನೋಡಿ ಈ ಥರ ಬಂದಿದೆ. ನೋಡಿ ಅಕ್ಕಿ ಎಲ್ಲ ಎಷ್ಟು, ಅದು ಬಾಸುಮತಿ ಅಕ್ಕಿ ಉದ್ದ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು. ನಾವು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಕಟ್ಟಾಗಿಬಿಡುತ್ತೆ. ನೋಡಿ ಆ ಥರ ಉದ್ದುದ್ದ ಬರಲ್ಲ, ಎಲ್ಲ ಕಟ್ಟಾಗಿಬಿಡುತ್ತೆ. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಬರುತ್ತೆ. ಒಂದು ಸಲ ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ರೆಸ್ಟೋರೆಂಟಲ್ಲಿ ಹೋಗೋದಿಲ್ಲ, ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂತೀರ ಯಾವಾಗಲೂ. ಆ ಥರ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮತ್ತು ನಾವು ಪನ್ನೀರನ್ನ ತುಪ್ಪದಲ್ಲಿ ರೋಸ್ಟ್ ಮಾಡಿರೋದ್ರಿಂದ ಅದ್ರ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಮೊಸರು ಹಾಕಿರೋದ್ರಿಂದನೂ ಅಷ್ಟೇ, ಇವನ್ನೆಲ್ಲ ಹಾಕಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಇದು ನೋಡಿ, ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಲೈಟಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಫೈನಲಾಗಿ ಮಿಕ್ಸ್ ಆಗಿದೆ, ಈ ಥರ ಕಾಣಿಸ್ತಿದೆ. ನೋಡಿ ತುಂಬ ಉದ್ರಾಗಿ ಬಿಡಿಯಾಗಿ ಎಷ್ಟು ನೀಟಾಗಿ ಬಂದಿದೆ. ರೆಸ್ಟೋರೆಂಟ್ಗೆ ಹೋದರೂ ಅವ್ರು ಇದೇ ಥರನೇ ನಮಗೆ ಸರ್ವ್ ಮಾಡೋದು. ನೋಡಿ ಇದನ್ನು ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಮಾರ್ನಿಂಗು, ಈವ್ನಿಂಗು ಯಾವ ಟೈಮಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಇದು ರೈತ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಕಮೆಂಟ್ಸಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ತುಂಬ ಸ್ಫೂರ್ತಿಯಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.